ನಾನು ಶ್ರೀಶೈಲ್ ಪಾಟೀಲ್ ಗೌರ್ಮೆಂಟ್ MPS ಶಾಲೆಯಲ್ಲಿ GPT ಕನ್ನಡ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇವತ್ತು ನಾವು ಯಶೋಧರೆ ಪಾಠವನ್ನು ಬರೆದಂತಹ ನಮ್ಮ ಕನ್ನಡದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಪರಿಚಯವನ್ನ ಮಾಡಿಕೊಳ್ಳೋಣ. ಈ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು 6 ಜೂನ್ 1891ರಂದು ಜನಿಸುತ್ತಾರೆ. ಇವರ ಸ್ಥಳ ಅಂದ್ರೆ ಯಾವ ಜಿಲ್ಲೆಯಲ್ಲಿ ಇವರು ಜನಿಸಿದ್ರ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಇವರು ಜನಿಸ್ತಾರ. ಇವರ ಕಾವ್ಯನಾಮ ಶ್ರೀನಿವಾಸ ಅಂತ ಹೇಳಿ. ಇವರು ಖ್ಯಾತಿ ಅಥವಾ ಇವರು ಬಿರುದು ಏನಪ್ಪಾ ಅಂತಂದ್ರ ಸಣ್ಣ ಕಥೆಗಳ ಜನಕ ಅಂತ ಹೇಳಿ ಕನ್ನಡ ಸಾಹಿತ್ಯದಲ್ಲಿ ಬಹಳ ಒಂದು ಹೆಸರನ್ನ ಪಡ್ಕೊಂಡವರು. ಇನ್ನ ಇವರಿಗೆ ಕನ್ನಡದ ಆಸ್ತಿ ಅಂತ ಹೇಳಿನೂ ಕರೀತಾರೆ. ಮಾಸ್ತಿ ಕನ್ನಡದ ಆಸ್ತಿ ಅಂತ ಹೇಳಿ. ಇವರ ಕೃತಿಗಳು ಪ್ರಮುಖವಾದಂತಹ ಕೃತಿ ಅಂದ್ರ ಚಿಕ್ಕವೀರ ರಾಜೇಂದ್ರ. ಈ ಕೃತಿಗೆ 1983ರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಸಾಹಿತ್ಯ ಕ್ಷೇತ್ರದಲ್ಲಿ ನೀಡುವ ಅತ್ಯಂತ ಉನ್ನತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿಯನ್ನ 1983ರಲ್ಲಿ ಚಿಕ್ಕವೀರ ರಾಜೇಂದ್ರ ಅನ್ನುವಂಥ ಕೃತಿಗೆ ದೊರೆತಿದೆ. ಇದಲ್ಲದೆ ಹಲವಾರು ಕೃತಿಗಳನ್ನು ಅವರು ಬರೆದಾರ. ಗೌತಮಿ ಹೇಳಿದ ಕಥೆಗಳು, ಸಾಲಿಪುತ್ರನ ಕೊನೆಯ ದಿನಗಳು, ಈ ತರ ಹಲವಾರು ಕಾದಂಬರಿಗಳನ್ನ ನಾಟಕಗಳನ್ನ ಬರೆದಂತಹ ಒಂದು ಇವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಸೊ ಇಲ್ಲಿ ನೋಡಬಹುದು ನೀವು ಈ ಚಿತ್ರದಲ್ಲಿ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಎಲ್ಲಾ ಕವಿಗಳ ಸಾಲಿನಲ್ಲಿ ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕೂಡ ಇಲ್ಲಿ ಕಾಣಿಸ್ತಾರೆ ನಮಗ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾರೆ ನೋಡಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ನೋಡೋದಕ್ಕೆ ಬಹಳ ಸರಳ ವ್ಯಕ್ತಿ ಇದ್ದರೂ ಕೂಡ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ಚಿರಂತನವಾದಂತಹ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನ ಇವರು ಮಾಡಿದಂತಹ ಉದಾಹರಣೆಯನ್ನು ನಾವು ಕಾಣ್ತೀವಿ. ಕೇವಲ ನಮ್ಮ ಕನ್ನಡದಲ್ಲಿ 8 ಜನರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಾರ. ಆ 8 ಜನರಲ್ಲಿ ಇವರು ಕೂಡ ಹೌದು. ಸೊ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಒಂದು ಪೇಪರ್ ಅನ್ನ ತೆಗೆದುಕೊಂಡು ಅದರಲ್ಲಿ ಈ ತರ ಪರಿಚಯವನ್ನ ಬರೆದು ಇವರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಒಂದು ಫೋಟೋವನ್ನು ಅದಕ್ಕೆ ಅಂಟಿಸಿ ನಿಮ್ಮ ಈ ಕೃತಿ ಸಂಪುಟದಲ್ಲಿ ಹಾಕಿ ಇಡೋದಕ್ಕ ಒಂದು ಪೇಜ್ ನಲ್ಲಿ ಕೃತಿಕಾರರ ಪರಿಚಯವನ್ನು ನಾಳೆ ಬರುವಾಗ ಬರೆದುಕೊಂಡು ಬರಬೇಕು. ಓಕೆ.